ಆತ್ಮೀಯ ಸ್ನೇಹಿತರೆ, ಹೋರಾಟ ದೊಡ್ಡ ಮಟ್ಟದ ಯಶಸ್ವಿಯಾಗಿದೆ. ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಇವತ್ತು ಪತ್ರಕರ್ತರು ಬಂದಿದ್ದು ಈ ಹೋರಾಟಕ್ಕೆ ದೊಡ್ಡ ಮಟ್ಟದ ಸಾಕ್ಷಿ ಅಂತ ಇವತ್ತು ಸಾಕ್ಷೀಕೃತವಾಗಿದೆ. ಇವತ್ತು ಪತ್ರಕರ್ತರು ನೋವಂತ ಪತ್ರಕರ್ತರಿಗೆ ಮಾತ್ರ ಗೊತ್ತು ಅಂತ ಹೇಳೋದ್ರ ಜೊತೆಗೆ ಮುಂದಿನ ದಿನ ಸರ್ಕಾರಕ್ಕಂತೂ ಖಂಡಿತ ಉಳಿಗಾಲ ನಾವು ಪತ್ರಕರ್ತರು ಕೊಡಲ್ಲ. ನಮ್ಮ ಮೂಲಭೂತ ಏನಾದರೂ ಕೊಡದೇ ಇದ್ರೆ ಅನೇಕ ರೀತಿಯ ಚಾಟಿಯನ್ನು ನಾವು ಪತ್ರಕರ್ತರು ಸರ್ಕಾರಕ್ಕೆ ಬೀಸೋರಿದ್ದೀವಿ. ಮುಂದಿನ ದಿನ ಕಾನೂನು ಹೋರಾಟ ಹೈಕೋರ್ಟ್ನಲ್ಲಿ ಸರ್ಕಾರಕ್ಕೆ ರಿಟ್ ಫೈಲ್ ಮಾಡೋದ್ರ ಮುಖಾಂತರ ಪ್ರಶ್ನೆ ಮಾಡಿಬಿಟ್ಟು ಉತ್ತರ ಪಡ್ತೀವಿ. ನಮ್ಮ ಹಕ್ಕನ್ನ ನಾವು ಜಾರಿಗೊಳಿಸ್ಕೊಳ್ತೀವಿ ಅಂತ ಹೇಳ್ತಾ, ಎಂದು ನಮ್ಮ ಪತ್ರಕರ್ತರಿಗೆ ಅವರು ಹಾಗೂ ಅವರ ಕುಟುಂಬದವರ ಮೊಗದಲ್ಲಿ ಮಂದಹಾಸ ನೋಡಕ್ಕೆ ಸಾಧ್ಯ ಆಗ್ತದೋ ಅಂದೇ ನಮ್ಮ ಕಾನೀಪ ಧ್ವನಿಗೆ ಜಯ, ಹಬ್ಬ ಹಾಗೂ ಹೋರಾಟಕ್ಕೆ ಒಂದು ದೊಡ್ಡ ಮಟ್ಟದ ಯಶಸ್ಸು ಅಂತ ತಿಳಿತಾ, ಅಲ್ಲಿವರೆಗೂ ನಿರಂತರ ಒಬ್ಬ ರಾಜ್ಯಾಧ್ಯಕ್ಷರಾಗಿ ನಾನಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳಿರ್ಬೋದು, ನಿರಂತರ ಹಗಲು ರಾತ್ರಿ ಇನ್ಮೇಲೆ ಹೋರಾಟ ಮಾಡ್ತಾರೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ನಾ ಇಷ್ಟಪಡ್ತೀನಿ. ಬೇಡಿಕೆ ಏನಿಲ್ಲ ಸರ್, ಪತ್ರಕರ್ತರ ರಕ್ಷಣೆಗೆ ಯಾವತ್ತೋ ಬರುವಾಗ ಇನ್ನೂ ಬಂದಿಲ್ಲ, ಅದು ಕೂಡಲೇ ಜಾರಿ ಆಗ್ಬೇಕು. ಪತ್ರಕರ್ತರ ರಕ್ಷಣಾ ಕಾಯ್ದೆ ಬಸ್ ತಮಗೆಲ್ಲ ಗೊತ್ತು, ಯಾರ್ಯಾರಿಗೂ ಏನೇನೋ ಕೊಟ್ಟಿದ್ದಾರೆ. ನಿಜವಾದ ಪತ್ರಕರ್ತರು ಏನಿದ್ದಾರೆ RNI ಪಡೆದ್ಬಿಟ್ಟು ಆ ಸಂಚಿಕೆ ಏನ್ ಬರ್ತಾ ಅಷ್ಟು ಮಾತ್ರ ತಗೊಂಡ್ರು ಸಾಕು. ಅವರೆಲ್ಲರಿಗೂ ಉಚಿತ ಬಸ್ ಪಾಸ್ ಬೇಕೇ ಬೇಕು ಓಡಾಡಕ್ಕೆ ಜಿಲ್ಲಾ ಮಟ್ಟದಲ್ಲಿ. ಸದ್ಯಕ್ಕೆ ಮೊದಲು ಜಿಲ್ಲಾ ಮಟ್ಟದ ಆದ್ಮೇಲೆ ತದನಂತರ ಮುಂದಿನ ಹೋರಾಟಕ್ಕೆ ಏನ್ ಮಾಡ್ಬೇಕಂತ ನಾವು ಆಲೋಚನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದ್ ಜೊತೆಗೆ, ಇವತ್ತು ಮಹಾಶಾಸನ ಎಲ್ಲ ಪತ್ರಿಕೆಯ ಅಂದ್ರೆ ವಾರ ಪಾಕ್ಷಿ ಎಲ್ಲರಿಗೂ ಸಿಗುವಂತಾಗಬೇಕು. ಜೊತೆಗೆ ಇವತ್ತೇನಿದೆ, ಬಹಳಷ್ಟು ಹಿರಿಯ ಪತ್ರಕರ್ತರು ಮಹಾಶಾಸನದಿಂದ ವಂಚಿತರಾಗಿದ್ದಾರೆ. ಇದು ಕಾರಣ ಏನಪ್ಪಾ ಅಂತಂದ್ರೆ ಸರ್ಕಾರ ವಾರ್ತಾಲಕ್ಕೆ ವಿಧಿಸಿರುವ ಕಟ್ಟುನಿಟ್ಟಿನ ಮಾನದಂಡ. ಆ ಮಾನದಂಡಗಳು ಸಡಿಲಗೊಳಿಸಿದ್ರೆ ಬಹಳಷ್ಟು ಪತ್ರಕರ್ತರಿಗೆ ಉಪಯೋಗ ಆಗುತ್ತೆ. 60 ವರ್ಷದ ನಂತರ ಅವ್ರ ಟ್ಯಾಬ್ಲೆಟ್ಸ್ಗೆ ಇನ್ನಿತರ ಸಣ್ಣ ಪುಟ್ಟದ ಜೀವನಕ್ಕೆ ಆಸರೆ ಆಗುತ್ತೆ. ಬಿಟ್ರೆ ಅವ್ರೇನು ಇದರಿಂದ ಆಸೆ ಸಂಪಸಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋ ಜೊತೆಗೆ, ನಮ್ಮ ಜೊತೆ ಹೋರಾಟಕ್ಕೆ ಏನು ಇವತ್ತು ಬಂದಿದ್ದಾರೆ 78 ವರ್ಷದ ನಮ್ಮ ಜಗಳೂರು ಲಕ್ಷ್ಮಣರಾವ್ ಅವರು ಇರ್ಬೋದು, ಮತ್ತೊಬ್ಬ ಹಿರಿಯ ಚಿಕ್ಕರ ಸರ್ ಇರ್ಬೋದು. ಅವರು ಅನೇಕ ದಿನಪತ್ರಿಕೆಗಳಲ್ಲಿ 28-30 ವರ್ಷ ದುಡಿದ್ರು, ಅಂಥವ್ರಿಗೆ ಇವತ್ತು ಮಹಾಶಾಸನ ಇಲ್ಲ. ಬಹಳಷ್ಟು ನೋವಿನ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾದ ಪತ್ರಕರ್ತರಿಗೆ, ಹಿರಿಯ ಪತ್ರಕರ್ತರಿಗೆ ಕೆಲವು ಮಾನದಂಡ ಸಡಿಲ ಪಡೆದ್ರೆ ಎಲ್ಲಾ ಪತ್ರಕರ್ತರಿಗೆ ಉಪಯೋಗ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಾನೀಪ ಧ್ವನಿ ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಸರ್ ಬಂದಿದ್ರು ಸರ್, ನಮ್ಮ ಫುಡ್ ಅಂಡ್ ಸಿವಿಲ್ ಸಪ್ಲೈ ಏನಿದೆ KH ಮುನಿಯಪ್ಪ ಅವ್ರು ಇವಾಗ ಬಂದು ನಮ್ಮ ಅಹವಾಲು ಸ್ವೀಕರಿಸಿದ್ರು. ಅವ್ರಿಗೇನು ನಮ್ಮ ಕಾನೀಪ ಧ್ವನಿ ಅಂದ್ರೆ ಭಯ ಒಂದ್ ಸ್ವಲ್ಪ. ಮುನಿಯಪ್ಪ ಅವ್ರಿಗೆ ಯಾವಾಗ್ಲೂ ಅರ್ಜೆಂಟ್ ಆಗಿ ಬರ್ತದೆ. ನಾವೇನಂದ್ರೆ ಇವತ್ತು ಅಂತಿಮ ವಿಧಿವಿಧಾನ ಇದೆ, ಕ್ರಿಮಿನೇಷನ್ ಇದೆ ಅಂತ ಹೇಳಿದ ಒಂದು ಕಾರಣಕ್ಕೆ ಇವತ್ತು ಅವ್ರನ್ನ ಬಿಟ್ಟಿದೀವಿ. ಅವ್ರಿಗೆ ಹೇಳಿದ್ವಿ ಆದಷ್ಟು ಬೇಗ CM ಅಧಿಕಾರಿಗಳ್ತ ಮಾತಾಡಿ ಇದನ್ನ ಈಡೇರಿಸ್ತಿದ್ರೆ ನಮ್ಮ ಕಾನೀಪ ಧ್ವನಿ ಏನ್ ಮಾಡ್ತತ್ ಅಂದ್ಬಿಟ್ಟು ಸ್ಪಷ್ಟ ನಮ್ಮ ಮಾತುಗಳಲ್ಲಿ ಬಕೆಟ್ ಹಿಡಿಯುವಂತ ಕೆಲಸ ನಮ್ಮ ಕಾನೀಪ ಧ್ವನಿ ಮಾಡಲ್ಲ. ಹೋರಾಟಕ್ಕೆ ಎದೆಗೊಟ್ಟು ನಮ್ಮ ಪತ್ರಕರ್ತರಿಗೆ, ರಾಜ್ಯದ ಪತ್ರಕರ್ತರಿಗೆ ಏನ್ ಕೊಡಬೇಕು ಅದು ಕೊಡೋವರೆಗೆ ನಾವು ವಿಶ್ರಾಂತಿ ಪಡೆಯಂಗಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.